ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲೇ ನೋಡಿರ್ತೀರ, ನಾವು ಮೈಸೂರಿಗೆ ಹೋಗಿದ್ವಿ ಅಂತ ಹೇಳಿದ್ದೆ, ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ನೆಕ್ಸ್ಟ್ ಡೇ, ಸೆಕೆಂಡ್ ಡೇ ಆಫ್ ಮೈಸೂರು, ಹಾಗೆ ಸೆಕೆಂಡ್ ಡೇ ಆಫ್ ಗೃಹ ಪ್ರವೇಶ. ನೋಡೋಣ ಬನ್ನಿ ಹೇಗಿತ್ತು ಪೂಜೆ ಎಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮಾಡ್ಕೊಂಬನ್ನಿ ಕ್ರಾಸ್ ಅಂದ್ಕೊಂಬಿಡಿ ಅಲ್ಲೇ ಎಣ್ಣೆ ಹಚ್ಕೊಂಬನ್ನಿ ಎಲ್ಲ ಲೈಟ್ ಹಾಕ್ತಿದ್ದೀರಾ?
ಇಲ್ಲಿ ವೀರಗಾಸೆ ಅವ್ರನ್ನ ಕರೆಸಿರ್ತಾರಲ್ಲ, ವೀರಗಾಸೆ ಅವ್ರ ಹತ್ರ ಆಶೀರ್ವಾದ ಕಾಣಿಕೆ ಕೊಟ್ಬಿಟ್ಟು ಆಶೀರ್ವಾದ ತಗೋಬೇಕು. ಹಾಗೆಯೇ ಅವರು ಮಾಡ್ಕೊಂಡಿದ್ದಂಥದ್ದು ದೇವರು ಅನ್ನೋ ಥರ ನಂಬಿಕೆ. ಹಾಗಾಗಿ ಅವರು ಹಾಕ್ಕೊಂಡಿರ್ತಾರಲ್ಲ ಅದರಲ್ಲಿ ಮಕ್ಕಳಿಗೆ ನಮಗೆಲ್ಲ ಅದೃಷ್ಟಿ ಅನ್ನೋ ಥರ ಇಡ್ತಾರೆ. ಹಾಗೆಯೇ ನಾನು ಗೊಂಬೆನೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೋತಾ ಇದ್ದೀವಿ. ಹಾಗೆ ಹಿಂದೆ ನೋಡಿ ಅಲ್ಲಿ ಆಯುಷಿನೂ ಆಶೀರ್ವಾದ ತಗೊಳಕ್ಕೆ ಬಂದಿದ್ದಾನೆ. ಹಾಗೆ ಮೋಕ್ಷಿ ಎಲ್ಲ ಹೋಗಿದ್ರು, ನಮಸ್ಕಾರ ಮಾಡೋಣ ಕರ್ಕೊಂಬಂದು ಮುದ್ದನ್ನು ಮೋಕ್ಷಿನೂ ಇಬ್ಬರೂ ಆಶೀರ್ವಾದ ತಗೋತಾ ಇದ್ದಾರೆ. ಹಾಗೆಯೇ ಅವರಿಗೆ ದೃಷ್ಟಿ ಬಟ್ಟನ್ನ ಇಡ್ತಾ ಇದ್ದಾರೆ. सर्वदेवानां धूपोऽयं प्रतिष्ठितं धूपमाघ्रापयामि दीपं दर्शयामि. ನೆಕ್ಸ್ಟ್ ಇಲ್ಲಿ ಸ್ಟವ್ನ ಪೂಜೆ ಮಾಡಿ ಹಾಲನ್ನ ಉಕ್ಕಿಸ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಇಲ್ಲಿ ಲಿವಿಂಗ್ ರೂಮಲ್ಲಿ ದೇವ್ರನ್ನ ಕೂರಿಸಿ ಅದು ಮಂಡಲ ಎಲ್ಲ ಬರಿತಾ ಇದ್ದಾರೆ ನೋಡಿ. ಎಷ್ಟು ನೀಟಾಗಿ ಅಷ್ಟು ಡೀಟೇಲಿಂಗ್ ಆಗಿ ಬರೆದಿದ್ದಾರೆ. ನಾವು ಹಂಗೆ ರಂಗೋಲಿ ಹಾಕಿದ್ರೆ ಇಷ್ಟು ನೀಟಾಗೆಲ್ಲ ಬರಲ್ಲಪ್ಪ. ಮನೇಲಿ ಫುಲ್ ಹೈಲೈಟ್ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಪ್ಲೇಸು. ಇಲ್ಲಿ ಬುದ್ಧ ಇಟ್ಟಿದ್ದಾರೆ. ಬೆಳಗ್ಗೆ ಟಿಫನ್ಗೆ ಹಾಗೆಯೇ ಉಪ್ಪಿಟ್ಟು ಕೇಸರಿ ಭಾತ್ ಎಲ್ಲ ಇತ್ತು. ನನ್ನ ಫೇವ್ರೇಟು, ತುಂಬಾ ಚೆನ್ನಾಗಿತ್ತು ನೋಡಿ. ಬೆಳಗ್ಗೆ ಹೊರಗಡೆ ಫ್ರಂಟಿಂದ ಈ ಥರ ಕಾಣಿಸ್ತಾ ಇದೆ ಮನೆ. ರೆಡಿ ಹೋಗಿ ವಿಡಿಯೋ ತೆಗಿತಾರೆ, ಎಲ್ಲರೂ ರೆಡಿ ಆಯ್ತವ್ರೆ ಅಂತ. ಹಾಕ್ತೀನಿ, ಹಿಂಗೆ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ. ಸಾಕು ಅಂತಲೇ ಹೇಳ್ತಾ ಇಲ್ಲ, ನಮಗೂ ಮಾಡ್ಕೊಡ್ತಾ ಇಲ್ಲ. ನೆಕ್ಸ್ಟು ಎಲ್ಲರೂ ರೆಡಿ ಆದಮೇಲೆ ನೆಕ್ಸ್ಟ್ ಇನ್ನೇನು ಫೋಟೋ ಸೆಷನ್ನು. ನನಗೆ ಸ್ಟೆಪ್ ಸೈಡ್ ಹಾಕ್ಕೊಟ್ಟಿದ್ದವ್ರೆ ವಿಂತಕ್ಕ ಅಂತ. ಬರೀ ಜಡೆ ಮಾತ್ರ ಹಾಕಿರೋದು. ಅವ್ರು ಹೇಳಿದ್ದೆಲ್ಲ ನಂಬ್ಕೋಬೇಡಿ ಫ್ರೆಂಡ್ಸ್, ನನ್ನ ಮೇಕಪ್ ನಾನೇ ಮಾಡ್ಕೋತೀನಿ. ಹಾಗೆಯೇ ನೆಕ್ಸ್ಟ್ ಮಕ್ಕಳಿಗೆಲ್ಲ ಕಾವ್ಯವ್ರು ಮಾಡ್ತಾ ಇದ್ದಾರೆ. ದೊಡ್ಡವ್ರಿಗೆಲ್ಲ ಮಕ್ಕಳುಗಳೆಲ್ಲ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ನಿಲ್ತಾ ಇಲ್ಲ. ನಂದೆಲ್ಲ ಇತ್ತಲ್ಲ, ನೋಡಿ ಇಲ್ಲಿ ನೆಕ್ಸ್ಟ್ ನಮ್ಮದು ಹೇರ್ ಸ್ಟೈಲ್ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನಂದು ಸ್ಟೆಪ್ ಜಡೆ ಚೆನ್ನಾಗಿತ್ತು. ಹಾಗೆ ನಾನು 4 ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡಿದ್ದು ಅದು ಅವ್ರು ಅಲ್ಲಿ ಇಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಕಿತ್ತೋಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕೆಳಗೆ ಬರೋ ಅಷ್ಟರಲ್ಲಿ ಹೋಮ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನೊಂದು ಸತಿ ಹೇಳಿ. ಆಮೇಲೆ ನೆಕ್ಸ್ಟ್ ನೀವ್ ಹೇಳಿ ಮಮತಕ್ಕ, ಏನಾದರೂ ವಿಶ್ ಮಾಡಿ. ಕ್ಲೀನ್ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಮ್ಮದು
ಗೊತ್ತಲ್ಲ, ಎಲ್ಲರೂ ರೆಡಿ ಆದಮೇಲೆ ಫೋಟೋಸು ವೀಡಿಯೋಸು ಇದ್ದಿದ್ದೆ ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗೆ ಹೋದ್ವಿ. ಕೆಳಗೆ ಹೋದ್ಮೇಲೆ ಅಲ್ಲಿ ಎಲ್ರದ್ದು ಫ್ಯಾಮಿಲಿ ಫೋಟೋಸ್ ತೆಗಿತಾ ಇದ್ರು. ಹಾಗೆಯೇ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಗೊಂಬೆ ಮಲ್ಕೊಂಡಿದ್ಲು, ಹಾಗಾಗಿ ಎದ್ಮೇಲೆ ಇನ್ನೊಂದು ಸರಿ ತೆಗೆಸ್ಕೊಂಡೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ.